ನಮಸ್ತೆ ಎಲ್ಲರಿಗೂ ಸಂಗ್ರಾಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಒಂದು ಪ್ರಾಪರ್ಟಿ ಲೋನ್ ತೆಗೆದುಕೊಳ್ಬೇಕಾದ್ರೆ ನೀವು ಏನೇನು ನೋಡಬೇಕು, ಯಾವ ಬ್ಯಾಂಕ್ನಲ್ಲಿ 90%ಗಿಂತ ಹೆಚ್ಚು ಲೋನ್ ಡಿಸ್ಪರ್ಸಲ್ ಅಮೌಂಟ್ ಕೊಡುತ್ತೆ, ಕಮ್ಮಿ ದರದಲ್ಲಿ ನಿಮಗೆ ಇಂಟ್ರೆಸ್ಟ್ ದೊರೆಯುತ್ತೆ ಮತ್ತು ಲೋನ್ ಅಪ್ಲಿಕೇಶನ್ ಪ್ರೋಸೆಸ್ ಇಂದ ಹಿಡಿದು ಕಂಪ್ಲೀಟ್ ರಿಜಿಸ್ಟ್ರೇಷನ್ ಪ್ರೋಸೆಸ್ವರೆಗೂ ಏನೇನು ಮಾಡಬೇಕು, ಈ ಎಲ್ಲ ಇನ್ಫಾರ್ಮೇಷನ್ನ ಈ ವಿಡಿಯೋದಲ್ಲಿ ನಾವು ತಿಳಿಸ್ಕೊಡ್ತೀವಿ. ದಯವಿಟ್ಟು ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಒಂದು ರಿಯಲ್ ಎಸ್ಟೇಟ್ ರಿಸರ್ಚ್ ಮಾಡಿ ಒಂದು ಪ್ರಾಪರ್ಟಿನ ತಗೊಬೇಕು ಅಂತ ಡಿಸೈಡ್ ಮಾಡಿದರೆ ಆ ಪ್ರಾಪರ್ಟಿದು ಮಾರ್ಕೆಟ್ ವ್ಯಾಲ್ಯೂ ಎಲ್ಲ ತಿಳ್ಕೊಂಡು ನೀವು ಫಸ್ಟ್ ಥಿಂಗ್ ಆ ಪ್ರಾಪರ್ಟಿ ಲೋನ್ಗೆ ಎಲಿಜಿಬಿಲಿಟಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಅದಾದ್ಮೇಲೆ ನಿಮಗೆ ಲೋನ್ ಎಲಿಜಿಬಿಲಿಟಿ ಇದೆಯಾ ಇಲ್ವಾ ಅನ್ನೋದು ನೆಕ್ಸ್ಟ್ ಚೆಕ್ ಮಾಡಬೇಕಾಗುತ್ತೆ. ಫಸ್ಟ್ ಎಲಿಜಿಬಿಲಿಟಿ ಕ್ರೈಟೀರಿಯಾ ಬಂದು ಏಜ್. ಎಲ್ಲ ವಯಸ್ಸಿನ ವ್ಯಕ್ತಿಗಳಿಗೆ ಲೋನ್ ಕೊಡುವುದಿಲ್ಲ. ಸೊ ಲೋನ್ ಎಲಿಜಿಬಿಲಿಟಿ ಏಜ್ ಬಂದು 21 ಇಯರ್ಸ್ ಟು 65 ಇಯರ್ಸ್. ನೆಕ್ಸ್ಟ್ ಕ್ರೈಟೀರಿಯಾ ಬಂದು ನಿಮಗೆ ಒಂದು ಸ್ಟೇಬಲ್ ಇನ್ಕಮ್ ಸೋರ್ಸ್ ಇರಬೇಕು. ಅದು ಸ್ಯಾಲರಿಡ್ ಇನ್ಕಮ್ ಆಗಿರ್ಬೋದು ಅಥವಾ ನಿಮ್ಗೆ ಪರ್ಸ್ನಲ್ ಇನ್ಕಮ್ ಆಗಿರ್ಬೋದು. ಸೊ ಬಟ್ ಇದು ಸ್ಟೇಬಲ್ ಇನ್ಕಮ್ ಆಗಿರಬೇಕು. ಸ್ಯಾಲರಿಡ್ ಇನ್ಕಮ್ಗೆ ಸ್ಯಾಲರಿ ಸ್ಟೇಟ್ಮೆಂಟ್ ನೋಡ್ತಾರೆ, ಪರ್ಸ್ನಲ್ ಇನ್ಕಮ್ಗೆ ಪ್ರಾಫಿಟ್ ಲಾಸ್ ಸ್ಟೇಟ್ಮೆಂಟ್ ನೋಡ್ತಾರೆ ಲಾಸ್ಟ್ 6 ಮಂತ್ಸ್ದು. ನೆಕ್ಸ್ಟ್ ಬಂದು ಬ್ಯಾಂಕ್ ಬಗ್ಗೆ ರಿಸರ್ಚ್ ಮಾಡಬೇಕಾಗುತ್ತೆ. ಯಾವ ಬ್ಯಾಂಕಲ್ಲಿ ಅತಿ ದೊಡ್ಡ ಲೋನ್ ಅಮೌಂಟ್ ಸಿಗುತ್ತೆ ಮತ್ತು ಯಾವ ಬ್ಯಾಂಕಲ್ಲಿ ಕಮ್ಮಿ ದರದಲ್ಲಿ ನಿಮಗೆ ಇಂಟ್ರೆಸ್ಟ್ ಸಿಗುತ್ತೆ ಅನ್ನೋದನ್ನ ನೀವು ತಿಳ್ಕೊಬೇಕಾಗುತ್ತೆ. ಅದರಲ್ಲಿ ಮೊದಲನೇ ಪಾಯಿಂಟ್ ಬಂದು LTV, ಲೋನ್ ಟು ವ್ಯಾಲ್ಯೂ. ಇದೇನಂದ್ರೆ ಈ LTV ಏನು ಹೇಳುತ್ತೆ ಅಂದರೆ ಯಾವ ಬ್ಯಾಂಕಲ್ಲಿ ನಿಮಗೆ ಜಾಸ್ತಿ ಪರ್ಸೆಂಟೇಜ್ ಲೋನ್ ಸಿಗುತ್ತೆ ಅಂತ ಈ ವ್ಯಾಲ್ಯೂ ಇಂದ ಗೊತ್ತಾಗುತ್ತೆ. ನೀವು ನೋಡ್ಬೋದು LIC ಅಲ್ಲಿ ನಿಮಗೆ ಮ್ಯಾಕ್ಸಿಮಮ್ ಪರ್ಸೆಂಟೇಜ್ ಆಫ್ LTV ವ್ಯಾಲ್ಯೂ ಇದೆ, ಅದು 85%. ಅಂಡ್ LTV ಬಂದು ಮೋಸ್ಟ್ಲಿ 70 to 85% ಅಷ್ಟು ನಿಮಗೆ ಸ್ಯಾಂಕ್ಷನ್ಡ್ ಪಾಸಿಬಿಲಿಟಿ ಹೇಳುತ್ತೆ ನಿಮಗೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಬಂದು ಇಂಟ್ರೆಸ್ಟ್ ರೇಟ್. ಯಾವ ಬ್ಯಾಂಕಲ್ಲಿ ಲೀಸ್ಟ್ ಇಂಟ್ರೆಸ್ಟ್ ಸಿಗುತ್ತೆ ನಿಮಗೆ ಅನ್ನೋದನ್ನ ನೀವು ರಿಸರ್ಚ್ ಮಾಡಬೇಕಾಗುತ್ತೆ. ಒಂದೊಂದು ಬ್ಯಾಂಕ್ನಲ್ಲಿ ನಿಮಗೆ ಆ ಪ್ರಾಪರ್ಟಿಗೆ ಎಲಿಜಿಬಿಲಿಟಿ ಇರೋದಿಲ್ಲ. ನೀವು ಬೇರೆ ಬ್ಯಾಂಕಿಗೆ ಹೋಗಿ ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟಲ್ಲಿ ಕಾಂಪ್ರಮೈಸ್ ಆದರೆ ಅದು ನಿಮ್ಮ ಟೆನ್ಯೂರ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಸೊ ಆದಷ್ಟು ಯಾವ್ಯಾವ ಬ್ಯಾಂಕ್ನಲ್ಲಿ ನಿಮಗೆ ಪ್ರಾಪರ್ಟಿ ಎಲಿಜಿಬಿಲಿಟಿ ಇದೆ ಅಂತ ತಿಳ್ಕೊಂಡು ಆದಷ್ಟು ಕಮ್ಮಿ ದರದಲ್ಲಿ ಇಂಟ್ರೆಸ್ಟ್ನ ನೀವು ಪಡಿಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಒಂದು ಪ್ಲಾಟ್ 3000 per square feet ಇದ್ರೆ ಆ ಪ್ಲಾಟ್ ಸೈಜ್ ಬಂದು 1200 square feet ಆಗಿದ್ರೆ ಅದ್ರದ್ದು ಪ್ಲಾಟ್ ವ್ಯಾಲ್ಯೂ ಬಂದು 36 lakhs ಆಗಿರುತ್ತೆ. ಸೊ ಲೀಸ್ಟ್ ಸ್ಯಾಂಕ್ಷನ್ಡ್ ಅಮೌಂಟ್ ಕೆಲವು ಬ್ಯಾಂಕಲ್ಲಿ ನಿಮಗೆ 25.2 lakhs ಆದರೆ ಮೋಸ್ಟ್ ಸ್ಯಾಂಕ್ಷನ್ಡ್ ಅಮೌಂಟ್ ಆ ಪ್ರಾಪರ್ಟಿಗೆ ನಿಮಗೆ 30.6 lakhs ವರೆಗೂ ಸ್ಯಾಂಕ್ಷನ್ ಆಗುತ್ತೆ. ಸೊ ಇದ್ರ ಮುಖಾಂತರ ನೀವು ಪ್ಲಾನ್ ಮಾಡ್ಬೋದು ಬಜೆಟಿಂಗ್. ನೆಕ್ಸ್ಟ್ ಬ್ಯಾಂಕ್ ಅಪ್ಲಿಕೇಶನ್ ಪ್ರೋಸೆಸ್ ಆ್ಯಂಡ್ ಕಂಪ್ಲೀಟ್ ರಿಜಿಸ್ಟ್ರೇಷನ್ ಪ್ರೋಸೆಸ್ ಬಗ್ಗೆ ಮಾತಾಡೋಣ. ನೀವು ಪ್ರಾಪರ್ಟಿ ಯಾವುದು ಅಂತ ಡಿಸೈಡ್ ಮಾಡಿದ್ಮೇಲೆ ಫಸ್ಟು ನಿಮಗೆ ಲೋನ್ ಎಲಿಜಿಬಿಲಿಟಿ ಚೆಕ್ ಮಾಡಬೇಕು. ನಿಮಗೆ ಲೋನ್ ಎಷ್ಟು ಅಮೌಂಟ್ವರೆಗೂ ಎಲಿಜಿಬಿಲಿಟಿ ಇದೆ ಅದು ಬೇಸ್ಡ್ ಆನ್ ನಿಮ್ಮದು ಸ್ಯಾಲರಿ ಇನ್ಕಮ್ ಆ್ಯಂಡ್ ಬೇಸ್ಡ್ ಆನ್ ಯುವರ್ ಕ್ರೆಡಿಟ್ ಸ್ಕೋರ್ ನೀವು ಡಿಸೈಡ್ ಮಾಡಬೇಕಾಗುತ್ತೆ. ನೀವು ಯಾವ ಬ್ಯಾಂಕಲ್ಲಿ ತೊಗೊಂಡ್ರೆ ನಿಮಗೆ ಎಷ್ಟು ಪರ್ಸೆಂಟ್ ಅಷ್ಟು ನಿಮಗೆ ಲೋನ್ ಸಿಗುತ್ತೆ ಅಂತ. ನೀವು ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಬಂದು ಪ್ಲಾಟ್ ಎಲಿಜಿಬಿಲಿಟಿ. ಆ ಪ್ಲಾಟ್ ಬಂದು BMRDA ಅಪ್ರೂವ್ಡಾ ಇಲ್ಲ KHB ಬರುತ್ತಾ ಇಲ್ಲ ಮುನ್ಸಿಪಾಲಿಟಿ ವಿಭಾಗ ಬರುತ್ತಾ ಅನ್ನೋದನ್ನ ನೋಡ್ಕೊಂಡು ಮಾಡಬೇಕು. ಯಾಕೆಂದರೆ ಇವಕ್ಕಷ್ಟೇ ನಿಮಗೆ ಲೋನ್ ಎಲಿಜಿಬಿಲಿಟಿ ಇರುತ್ತೆ. 11A ಖಾತಾ ಆಗಿದ್ರೆ ನಿಮಗೆ ಈ ಖಾತಾಯಿಂದ ಡೈರೆಕ್ಟ್ ನಿಮಗೆ ಲೋನ್ ಎಲಿಜಿಬಿಲಿಟಿ ಇರುತ್ತೆ. ಅದರ್ವೈಸ್ ಬೇರೆ ಪ್ರಾಜೆಕ್ಟ್ ಆ ಬ್ಯಾಂಕಲ್ಲಿ ಅಪ್ರೂವ್ಡ್ ಆಗಿರಬೇಕಾಗುತ್ತೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ ಬಂದು ಡಾಕ್ಯುಮೆಂಟೇಷನ್ ಅಲ್ಲಿ ನಿಮ್ಮ ಹತ್ರ ಸೇಲ್ ಡೀಡ್ ಇರಬೇಕು, EC ಇರಬೇಕು, ಅಪ್ರೂವ್ಡ್ ಬಿಲ್ಡಿಂಗ್ ಪ್ಲಾನ್, ಕಾಸ್ಟ್ ಎಸ್ಟಿಮೇಷನ್. ನೀವು ಕನ್ಸ್ಟ್ರಕ್ಷನ್ ಲೋನ್ಗೆ ಹೋಗ್ತಾ ಇದ್ರೆ ಮಾತ್ರ ಇವೆರಡು ಇರಬೇಕು. ಆ್ಯಂಡ್ ದೆನ್ ಪ್ಲಾಟ್ ಇಂದು ಟ್ಯಾಕ್ಸ್ ರಿಸಿಪ್ಟ್ಸ್ ಕೂಡ ನೀವು ಇರಬೇಕು. ಅಟ್ಲೀಸ್ಟ್ ಲಾಸ್ಟ್ 10 years ಆದರೂ ನೀವು ಇಟ್ಕೊಂಡಿರ್ಬೇಕಾಗುತ್ತೆ.
ಇಷ್ಟು ಡಾಕ್ಯುಮೆಂಟ್ಸು ನೀವು ಸೆಲ್ಲರ್ ಹತ್ರ ರೆಡಿ ಮಾಡಿ ಇಟ್ಕೊಂಡಿರ್ಬೇಕಾಗುತ್ತೆ ಬಿಫೋರ್ ಗೋಯಿಂಗ್ ಫಾರ್ ಲೋನ್ ಅಪ್ಲಿಕೇಶನ್. ಸೊ ಒನ್ ಲಾಸ್ಟ್ ಸ್ಟೆಪ್ ಅದು ಬಂದು ರಿಜಿಸ್ಟ್ರೇಷನ್. ನೀವು ರಿಜಿಸ್ಟ್ರೇಷನ್ಗೆ ಸಬ್ ರಿಜಿಸ್ಟರ್ ಆಫೀಸಲ್ಲಿ ಹೋಗಿ ಸೇಲ್ಸ್ ಡೀಡ್ನ ರಿಜಿಸ್ಟರ್ ಮಾಡಿಕೊಂಡು ಆ ಸೇಲ್ಸ್ ಡೀಡ್ನ ನೀವು ಏನು ಮಾಡಬೇಕು ಅಂದರೆ ಫೈನಲ್ ಆಗಿ ರಿಜಿಸ್ಟರ್ಡ್ ಸೇಲ್ ಡೀಡ್ನ ತೊಗೊಂಬಂದು ನೀವು ವಾಪಸ್ ಬ್ಯಾಂಕಿಗೆ ಸಬ್ಮಿಟ್ ಮಾಡಬೇಕಾಗುತ್ತೆ. ಸೊ ಫೈನಲಿ ನೀವು ಸೇಲ್ ಡೀಡ್ನ ಬ್ಯಾಂಕಲ್ಲಿ ಸಬ್ಮಿಟ್ ಮಾಡಾದ್ಮೇಲೆ ನೀವು ಬ್ಯಾಂಕಲ್ಲಿ ಲೋನ್ ಅಗ್ರಿಮೆಂಟಿಗೆ ಸೈನ್ ಹಾಕಿಸ್ಕೊಂಡು ಆ್ಯಂಡ್ ದೆನ್ ಫೈನಲ್ ಯು ಕ್ಯಾನ್ ಸೇ ಯುವರ್ ಸೈಟ್ ಇಸ್ ರಿಜಿಸ್ಟರ್ಡ್ ಟು ಯು ವಿತ್ ಸ್ಯಾಂಕ್ಷನ್ ಲೋನ್ ಅಮೌಂಟ್. ಇದಾಗಿತ್ತು ಈ ವಾರದ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ವಾರ ಇನ್ನೊಂದು ಇಂಟ್ರೆಸ್ಟಿಂಗ್ ಕಂಟೆಂಟ್ ಒಂದಿಗೆ ನಿಮ್ಮ ಹತ್ರ ಬರ್ತೀವಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.